श्रीगुरुभ्यो नमः। हरिः ओम्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। अभ्रमम् भङ्गरहितम् अजडम् विमलम् सदा आनन्दतीर्थमधुरम् भजेतापत्रयापहम्। आपादमलिपर्यन्तम् गुरूणाम् आगतिम् स्मरेत् तेन विघ्नाः प्रणश्यन्ते सिद्धन्ति च मनोरथाः। श्रीगुरुभ्यो नमः। जन्माद्यस्य यतोऽन्वयातिरतश्चार्तेष्वभिज्ञस्वराट् येने ब्रह्महृदाय आदिकवये मुह्यन्ति सूरयः। तेजोवारिमृताम् यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यम् परम् धीमहि। श्रीगुरुभ्यो नमः। हरिः ओम्। अथ एकादशोऽध्यायः। तत्त्वज्ञानाध्याय। ब्राह्मण उवाच अकोविदः कोविदवादवादान् वदसि अथो नातिविदाम् वरिष्ठः न सूरयः व्यवहारम् येनम् तत्त्वामर्चेन सह आमनन्ति। अकोविदः कोविदवादवादान् वदस्यथो नातिविदाम् वरिष्ठः न सूरयो व्यवहारमेनम् तत्त्वामर्चेन सह आमनन्ति. ಜಡಭರತೆ ರಹೋಣ ಉತ್ತರ ಬಂದ್ಕೊಳ್ಳುತ್ತೊಳ್ಳೆ ಅಕೋವಿದ ಈ ಪಂಡಿತತ್ ಅಂಡ ಪಂಡಿತರ ಸಾಧನವಾಗಿ ಈ ಪಾತ್ರത്തുಳ್ಳ ಐತಾವರ ಈ ಅತಿವಿಧ ವರಿಷ್ಠ ನ ಏರಿ ಮಾ ಜ್ಞಾನವುಳ್ಳರ ಅಕ್ಕಡಿ ಮನೋ ಜ್ಞಾನಿ ಅವರ ಸಾಧ್ಯನೇ ಇತ್ತಿ అయితే ఏమంట అపూర్వ జ్ఞానం ಅಂತ ತತ್ವಜ್ಞಾನ ದೊಟ್ಟಿಗೂ ಲೌಕಿಕ ವ್ಯವಹಾರಂలో ಅప్పుడు ಗೌರವಿಸುವ పేరు ಯಾಕಡೆ ಜೀವ ಅಸ್ವತಂತ್ರವಾದ ಜೀವಗ ಕರ್ತೃತ್ವ ಇತ್ತಂಡಲ್ಲ ಇಪ್ಪಂದಲ್ಕನೆ ಐತಾವರ ಪರಮಾತ್ಮನೇ ಮುಖ್ಯವಾದ ಕರ್ತೃತ್ವಯೇ ಜೀವಗಳ ಕರ್ತೃತ್ವ ಉಂಡು ಬಂದ್ಬಿಡೇನ ಜ್ಞಾನಿಯಲ್ಲ ಕುಡಿಯರು ಐತಾವ ಆ ಕಾರಣತ್ತಾವರನೆ ಏನು ಪಲ್ಲಕ್ಕಿನ ದೊರೆತೊಂದದ್ದಿ ಏನ್ ನಡತೊಂದಲ ಇದ್ದಿ ಅಂತ ಆ ಅಭಿಪ್ರಾಯ ಪಣ್ಣೇನೆ. ಅಕೋವಿದ ಕೋವಿದವಾದವಾದಾನ್ ವದಸ್ಯತೋ ನಾತಿವಿದಾಂ ವರಿಷ್ಠಃ ನ ಸೂರಯೋ ವ್ಯವಹಾರಮೇನಂ ತತ್ತ್ವಾಮರ್ಷೇಣ ಸಹ ಮನಂತಿ. ತಥಾ ಏವ ರಾಜನ್ ಗುರುಗಾರ್ಥಮೇಧ ವಿತಾನ ವಿದ್ಯೋರ್ ವಿಜೃಂಭಿತೇಷೋ ನ ವೇದವಾದೇಷು ಹಿ ತತ್ತ್ವವಾದಃ ಪ್ರಾಯೇಣ ಶುದ್ಧಃ ನು ಚಕಾಸ್ತಿ ಸಾಧು. ತಥೇವ ರಾಜನ್ ಗುರುಗಾರ್ಥಮೇಧ ವಿತಾನ ವಿದ್ಯೋರ್ ವಿಜೃಂಭಿತೇಷೋ ನ ವೇದವಾದೇಷು ತತ್ವವಾದಃ ಪ್ರಾಯೇಣ ಶುದ್ಧೋ ನು ಚಕಾಸಿ ಸಾಧು. ರಾಜ ಈ ವೇದೊಂದು ಕರ್ಮಕಾಂಡ ಅಂತ ಉಂಡು ಅವು ಅಂತ ಮನಮಲ್ಲು ಯಾಗಂತ ಬಗ್ಗೆ ವಿಸ್ತಾರವಾದ ಅಂತ ವರ್ಣನೆ ಅನ್ಕೊಣೋ ಅಲ್ಪಸೂತ್ರಾದ ಗ್ರಂಥಗಳು ಅವ ಅಂತ ಕರ್ಮಪರ ಅಂತ ಮೇಲ್ನೋಟಮ್ಮ ಸೋಜುಣು ಅಂಡ ಅವು ವಿತ್ತಿನಿಸುವನಾಗ ಮಾತ್ರ ಕರ್ಮ ಯಜ್ಞದ ಬಗ್ಗೆ ಪಣಂತುಂಡು ಅಂತ ಅರ್ಥ ಆದ ಹೊರತು ಆಯ್ತು ಒಳ್ಳೆಯ ಅರ್ಥ ಬೇತನೆ ಉಂಟು. ಪರಮಾತ್ಮನೇ ಯಜ್ಞ ಅಂಬೋಪಣ ఆయనే ಮುಖ್ಯವಾದ ಪ್ರೇರಕಾತ್ಮಯೇ ಆಯ್ತಾವರ ಒಬ್ಬೆಯೊಂದಿಕ ಸತ್ಕರ್ಮ ಉಂಡಲ್ಲ ನಮ್ಮ ನಿಮ್ಮಲ್ಲ ಹೋಮ ಯಾಗ ಅಂಬೋಣ ಅಂತ ಪರಮಾತ್ಮ ನಡತೇನೆ ನಾಪಣ అయితే ಫಲಕೊಳ್ಪಣಲ ఆయనే ಫಲ ಅನುಭವಿಸೋಪಣಲ ఆయనే ಜೀವಗ ಫಲ ಕೊಳ್ಪೆ ಅವು ಮಾತ್ರ ಜೀವಗ ಬರ್ಪಣ ಐತಾವರ ಪೂರ ಕರ್ಮಗಳ ಪರಮಾತ್ಮನ ಪ್ರೀತಿಗೋಸ್ಕರ ಪಣ್ಪಣ ಆ ರಹಸ್ಯ ಪ್ರಮೇಯ ಮಾತಿಲ ಅರ್ಥಾಪ್ರಿ ಏರೆ ಗುರುಕುಳ ಮೂಲಕ ಅಧ್ಯಯನ ಪೇರ ಉಪದೇಶ ಮೇರಕಳೆ ಮಾತ್ರ ಈ ರಹಸ್ಯ ಪ್ರಮೇಯ ಅರ್ಥ ಹಾಕೋಣ ಐತಾವರ ಶ್ರುತಿ ವಿಹಿತವಾದ ಕರ್ಮ ಅನ್ಕೊಳ್ಳ ಅಂಪುಣ ಜೀವತ್ತು ಪರಮಾತ್ಮನೇ ಅಂಪೋಪಣ ಜೀವಗ ಸ್ವತಂತ್ರ ಕರ್ತೃತ್ವ ಇದ್ದೇ ಇದ್ದೇ. ತಥೇವ ರಾಜನ್ ದುರ್ಗಾಢಮೇಧ ವಿತಾನ ವಿದ್ಯೋರ್ ವಿಜೃಂಭಿತೇಷೋ ನ ವೇದವಾದೇಷು ತತ್ವವಾದಃ ಪ್ರಾಯೇಣ ಶುದ್ಧೋ ನು ಚಕಾಸಿ ಸಾಧು. ನ ತಸ್ಯ ತತ್ವಗ್ರಹಣಾಯ ಸಾಕ್ಷಾತ್ ವರೀಯಸೀಃ ಅಪಿ ವಾಚಃ ಸಮಾಸನ್ ಸ್ವಪ್ನೆ ನಿರುಕ್ತ್ಯ ಗೃಹಮೇಧ ಸೌಖ್ಯಂ ನ ಯಸ್ಯ ಹೇಯಾನ್ವಿತಂ ಸ್ವಯಂ ಸ್ಯಾತ್. ನ ತಸ್ಯ ತತ್ವಗ್ರಹಣಾಯ ಸಾಕ್ಷಾತ್ ವರೀಯಸೀರಪಿ ವಾಚಃ ಸಮಾಸನ್ ಸ್ವಪ್ನೆ ನಿರುಕ್ತ್ಯ ಗೃಹಮೇಧ ಸೌಖ್ಯಂ ನ ಯಸ್ಯ ಹೇಯಾನ್ವಿತಂ ಸ್ವಯಂ ಸ್ಯಾತ್. ಗೃಹಸ್ಥಾಶ್ರಮ ಅಂತ ಕೆಲವೊಂದು ಸುಖ ಸಿಕ್ಕುಣು ಅಂಡ ಅವು ಸ್ವಪ್ನ ದೃಷ್ಟಾಂತ ಸ್ವಪ್ನಂತಲ್ಕ ಅವು ಶಾಶ್ವತತ್ವ ಅವು ಅಲ್ಪವಾತ್ಮ ಅಸ್ಥಿರವಾತ್ಮ ಐತಾನ ಹೇಯ ಅಂತ ಮಾನಸಿಕ ಜ್ಞಾನ ಬರ್ಪುರಿ ಆ ಒಂಜಿ ಅಕಡೆ ಏರಗಳ ಅರ್ಥ ಆಪುರಿ ಅಂಚಿತ್ನ ಕೊಳೆಗೆ ವಿಷಯ ವೈರಾಗ್ಯಲ ಇಪ್ಪುರಿ ಅಂಚಿತ್ನ ಮನುಷ್ಯರಿಗೆ ಆ ವೇದಂತು ವೇದ ಪಂಪುಣ ಅವು ಅಪೌರುಷೇವಾತ್ಮ ಐದು ಜಾವ ದ್ವಾ ದೋಷಂ ಕೂಡ ಇದ್ದಿ
ಆ ವೇದಂತು ಮುಖ್ಯ ಪ್ರತಿಪಾದ್ಯಾತ್ಮಾಯ ಪರಮಾತ್ಮನೆ ಅಂಚ ಆ ಅಂಚಿತ್ನ ಕಡೆ ಏರೆ ವಿಷಯ ವೈರಾಗ್ಯನೇ ಇದೆಯೋ, ಏರಿಗೆ ಗೃಹಸ್ಥಾಶ್ರಮಡಿತ್ನ ಸುಖಬಹುಲ ಶಾಶ್ವತತ್ವ ಜ್ಞಾನ ಇದೆಯಾ, ಆ ಕಡೆಗೆ ವೇದಲ ಪೂರ್ಣವಾದ ಜ್ಞಾನಗೊಳ್ಪುರಿ. ನತಸ್ಯ ತತ್ವಗ್ರಹಣಾಯ ಸಾಕ್ಷಾತ್ ವರೀಯಸೀರಭಿವಾಚ ಸಮಾಸನ್ ಸ್ವಪ್ನೆ ನಿರುತ್ಯ ಗೃಹಮೇಧ ಸೌಖ್ಯಂ ನಯಸ್ಯ ಹೇಯಾನ್ಮಿತಂ ಸ್ವಯಂ ಸ್ಯಾತ್. ಐತಾವರ ವೇದ ಪಂಪುಣ ಬಹಳ ಶ್ರೇಷ್ಠವಾತ್ಮ ಅಂಡಲ ಆ ಶ್ರೇಷ್ಠವಾತ್ಮ ವೇದಂತ ಅರ್ಥ ಅವಳಂತ ಅಂಡ ವಿಷಯ ವೈರಾಗ್ಯ ಅಂತ ಗೋಡಾಪುಣು. ಯಾವತ್ ಮನಃ ರಜಸ ಪುರುಷಸ್ಯ ಸತ್ವೇನ ವಾ ತಮಸಾ ವಾ ಅನುರುದ್ಧಂ ಚೇತೋಭಿರಾಕೂತಿಭಿಃ ಆತನೋತಿ ನಿರಂಕುಶಃ ಕುಶಲಂ ಚ ಇತರಂ ವಾ. ಯಾವನ್ಮನೋ ರಜಸಾ ಪುರುಷಸ್ಯ ಸತ್ವೇನ ವಾ ತಮಸಾ ವಾ ಅನುರುದ್ಧಂ ಚೇತೋಭಿರಾಕೂತಿಭಿರಾತನೋತಿ ನಿರಂಕುಶಃ ಕುಶಲಂ ಚೇತರಂ ವಾ. ಮನುಷ್ಯಗೆ ಸಂಸಾರ ಸಿಕ್ಕೋಣ ವಿಶೇಷ ಸುಖ ಪಡ್ಕೊಂಡು ಅವು ಸ್ವಪ್ನದಲ್ಕ ಅಸ್ಥಿರ ಓಡ ಶಾಶ್ವತತ್ವ ನ್ಯಾಯಗಾಯಕ ಜ್ಞಾನ ಬರ್ಪಡಿ ಪಡಂತ ಅಂಡ ಅವು ಮನಸ್ಸು ದೋಷಗಳೇ ಏಪಡಂತ ಅಂಡ ಮನಸ್ಸಿಗೆ ಆ ಸತ್ವರಜ ಸ್ತಮೋಗುಣಂತ ವಶ ಅನಿಸ್ತ ಅವರ ಆಯ್ತು ಆ ಬುದ್ಧಿ ಅಹಂಕಾರ ಅಂತ ಬೇರೆ ಮನಸ್ಸು ಅಂತ ಕ್ರಿಯೆ ಕೊಯ್ಪುಣು ಆಯ್ತ ಅವರ ಅವು ವಿಷಯದ ಬಗ್ಗೆನೇ ಆಲೋಚನೆ ತಿಪ್ಪುಣು ಐಕೆ ಓಲ ಒಂಜಿ ಅಂಕುಶ ನಿರಂಕುಶವಾದ ಓಲ ಕಂಟ್ರೋಲ್ ಇಟ್ಕೊರಿ ಆಯ್ತ ಅವರ ಆ ವಿಷಯ ಪದಾರ್ಥದ ಬಗ್ಗೆನೇ ಆಸೆ ಇತ್ತು ಮನಸ್ಸು ಜಾತ ಪ್ರಮಾಣ ತಾಂಡ ಈ ರೀತಿಯಾದ ವಿಷಯ ಭೋಗುಂಟೆ ಆಸೆತ್ನಾಯ ಮನುಷ್ಯ ಆಯೆ ವೇದೊಂದು ವಿಧಿ ನಿಷೇಧ ಮತ್ತು ಇತ್ತಂಡ ಅವಿನೊಂದು ಉಲ್ಲಂಘನೆ ಅಂತದೆ ಕೆಲವೊಂದ್ಸರಿ ಎಟ್ಟೆ ಕೆಲಸ ನಂಬೆ ಕೆಲವೊಂದ್ಸರಿ ಹಾಡಿ ಕೆಲಸ ನಂಬೆ. ಸಹ ವಾಸನಾತ್ಮ ವಿಷಯೋಪರಕ್ತಃ ಗುಣಪ್ರವಾಹ ವಿಕೃತಃ ಷೋಡಶಾತ್ಮ ಚಿತ್ರಂ ಪ್ರತಂಗ್ನಾಮಭಿಃ ರೂಪಭೇದಂ ಅಂತರ್ಬಹಿಷ್ಠಃ ಸ್ವಪುರೈಃ ತನೋತಿ. ಸವಾಸನಾತ್ಮ ವಿಷಯೋಪರಕ್ತೋ ಗುಣಪ್ರವಾಹೋ ವಿಗತ ಷೋಡಶಾತ್ಮ ಚಿತ್ರಂ ಪ್ರತಂಗ್ನಾಮಭಿಃ ರೂಪಭೇದ ಅಂತರ್ಬಹಿಷ್ಠಃ ಸ್ವಪುರೈಸ್ತನೋತಿ. ಈ ಜೀವನ ಮನಸ್ಸು ಗುಣ ಅವು ಸತ್ವ ರಜಸ್ತಮೋ ಗುಣಂತ ಅವರ ಬರ್ತನ ಐತ ಅವರ ಆ ಗುಣಂತನೇ ಕಾರ್ಯ ಅನಿಸ್ತಾವರ ಆ ಗುಣಂತೋ ಬೇತೆ ಬೇತೆ ಕಾರ್ಯಕ್ರಮವನ್ನು ಮನಸ್ಸೇ ಆಶ್ರಯಾದಿಪ್ಪುಣು. ಈ ಶರೀರ ಉಂಟು ಒಟ್ಟು 14 ಕಲೆ ಇಪ್ಪುಣು. ಆ 14 ಕಲೆ ಷೋಡಶ ಕಲ ಪುರುಷ ಅಂತ ಅಂಚ 14 ಕಲೆ ಇಟ್ಟೆ ಪ್ರಧಾನವಾದ ಮನಸ್ಸು. ಆ ಮನಸ್ಸಿಗೆ ಸಂಸ್ಕಾರ ಅಂತ ಇಪ್ಪುಣು. ಆ ಸಂಸ್ಕಾರ ಅಂತ ಅವರನ್ನೇ ಜೀವಗ ಸ್ವಪ್ನಕಾರ ಉಂಟು ಬೇತೆ ಬೇತೆ ಅಂತ ಆ ವಿಕಾರ ಮಾಂತ ಸೋಜುಣ ದೇವ ಅಸುರ ಮನುಷ್ಯ ಅಂತ ಸೋಜುಣ ಆ ರೀತಿಯಾದ ಶರೀರವಂತ ಪ್ರಾಪ್ತಿಯಾಪಣ ಆಯ್ನ ಪುಣ್ಯ ಪಾಪ ಕರ್ಮ ಸರಿಯಾತ ಅವು ಅಂತ ಸೋಚಿಕೋದ್ಕೊಳ್ಪಣ. ಅಂಚೆನೆ ಜಾಗೃತ ಅವಸ್ಥೆ ಎಲ್ಲ ಅವ ಅಪಗಲ ಆ ವಿಷಯ ಇಂದ್ರಿಯಗಳ ಮೂಲಕ ವಿಷಯಂತ ಅಂತ ಭೋಗಂತ ಆಸಕ್ತಿ ಅವರ ಐದು ಸರಿಯಾದ ಈ ಪುಣ್ಯ ಕರ್ಮ ಪಾಪ ಕರ್ಮ ಅಂತ ಅಂಪುವೆ ಅಂಚಿತ್ನ ಜೀವಗ ನಾನಾ ವಿಧವಾತ್ನ ಶರೀರ ಬರ್ಪುಣು. ಈ ರೀತಿ ಆತ ಮನಸ್ಸುತ್ತ ಅವರ ಇಂಚಮಾಂಡ ವಿಕಾರಂ ಅಂತ ಒಳಗಾಪೆ. ಸವಾಸನಾತ್ಮ ವಿಷಯೋಪರಕ್ತಃ ಗುಣಪ್ರವಾಹೋ ವಿಗೃತ ಷೋಡಶಾತ್ಮ ಚಿತ್ರಂ ಪ್ರತಂಗ್ನಾಮಭಿಃ ರೂಪಭೇದಂ ಅಂತರ್ಬಹಿಷ್ಠಃ ಸ್ವಪುರೇ ತನೋತಿ. ದುಃಖಂ ಸುಖಂ ವ್ಯತಿಮಿಶ್ರಂ ಚ ತೀವ್ರಂ ಕಾಲೋಹವನ್ನಂ ಫಲಂ ಆವ್ಯನಕ್ತೆ ಆಲಿಂಗ್ಯ ಮಾಯಾ ರಚಿತಾಂತರಾತ್ಮ ಸ್ವದೇಹಿನಂ ಸಂಸ್ಕೃತಿ ಚಿತ್ರಕೂಟಂ. ದುಃಖಂ ಸುಖಂ ವ್ಯತಿಮಿಶ್ರಂ ಚ ತೀವ್ರಂ ಕಾಲೋಹವನ್ನಂ ಫಲಮಾವ್ಯನಕ್ತೆ ಆಲಿಂಗ್ಯ ಮಾಯಾ ರಚಿತಾಂತರಾತ್ಮ ಸ್ವದೇಹಿನಂ ಸಂಸ್ಕೃತಿ ಚಿತ್ರಕೂಟಂ. ಮನಸ್ಸು ಪ್ರಕೃತಿತ್ತಾವರ ನಿರ್ಮಾಣಾಪಣ ಪ್ರಕೃತಿತ್ತಾವರ ನಿರ್ಮಾಣ ಅವರ ಭಗವಂತನ ಇಚ್ಛೆನೇ ಕಾರಣ. ಈ ರೀತಿಯಾದ ಮಾಯಾ ರಚಿತಾಂತರಾತ್ಮ ಮಾಯಾ ಶಬ್ದಂಗೆ ಎರಡು ಅರ್ಥ. ಒಂಜಿ ಪ್ರಕೃತಿ ನನಂಜಿ ಪರಮಾತ್ಮ ಇಚ್ಛೆ. ಪರಮಾತ್ಮ ಇಚ್ಛೆತ್ತಾವರ ಪ್ರಕೃತಿತ್ತಾವರ ಕೊಟ್ಟ ಈ ಮನಸ್ಸು ಅವು ಜಾತ ಪ್ರಮಾಣ ತಾಂಡ ಅವು ಲಿಂಗ ದೇಹ ಶರೀರನೊಟ್ಟಿಗೆ ತಂದು ಆ ಜೀವನೊಟ್ಟಿಗೆ ಇಟ್ಕೊಂಡ್ರೆ ಐತ ಅವರ ಜಾತ ಪ್ರಮಾಣ ಈ ಕಾಲೋಹವನ್ನಂ ಕಾಲ ಪಂಪುಣು ಅವನ ಏರ್ಲ ನಿಯಮ ನೆಂಪೆ ಕಂಟ್ರೋಲ್ ನಂಪೆ ಸಾಧ್ಯ ಇದ್ದಿ. ಆ ಕಾಲ ಪ್ರಭಾವ ಅಂತ ಅವರ ಕೆಲಸರ ಸುಖ ಕೆಲಸರ ದುಃಖ ಕೆಲಸರ ಮಿಶ್ರವಾದ ಅಂತ ಬರ್ಪುಣು ಐತ ಅವರ ಜಾತ ಪ್ರಮಾಣ ತಾಂಡ ಈ ಸಂಸಾರ ಪಂಪುಣು ಸುಖ ದುಃಖ ಒಂದೇ ನೆಟ್ಟೆ ತಿರ್ಗೊಂತ ಇಪ್ಪುಣು ಚಕ್ರಂ ತಲ್ಕ ಕೂಡ ಜೀವಕ್ಕೆ ತೊಂದರೆ ಕೊಡುವಂತೆ ಇಪ್ಪುಣು. ದುಃಖಂ ಸುಖಂ ವ್ಯತಿಮಿಶ್ರಂ ಚ ತೀವ್ರಂ ಕಾಲೋಹವನ್ನಂ ಫಲಮಾವ್ಯನಕ್ತಿ ಆಲಿಂಗ್ಯ ಮಾಯಾ ರಚಿತಾಂತರಾತ್ಮ ಸ್ವದೇಹಿನಂ ಸಂಸ್ಕೃತಿ ಚಿತ್ರಕೂಟಂ. ತಾವಾನ್ ಅಯಂ ವ್ಯವಹಾರಃ ಸದಾ ವೈ ಕ್ಷೇತ್ರಜ್ಞ ಸಾಕ್ಷ್ಯೋ ಭವತಿ ಸ್ಥೂಲ ಸೂಕ್ಷ್ಮಃ
ತಸ್ಮಾತ್ ಮನಃ ಲಿಂಗಮತೋ ವದಂತಿ ಗುಣಾಗುಣಸ್ಯಾಸ್ಯ ಪರಾವರಸ್ಯ ತಾವಾನಯಂ ವ್ಯವಹಾರಃ ಸದಾ ವೈ ಕ್ಷೇತ್ರಜ್ಞ ಸಾಕ್ಷ್ಯೋರ್ಭವತಿ ಸ್ಥೂಲ ಸೂಕ್ಷ್ಮಃ ತಸ್ಮಾನ್ ಮನೋಲಿಂಗಮತೋ ವದಂತಿ ಗುಣಾಗುಣಸ್ಯಾಸ್ಯ ಪರಾವರಸ್ಯ. ಈ ರೀತಿಯಾದ ಮನಸ್ಸು ತನ್ನ ದೋಷಂತ ಅವರ ಒಡೆಮುಟ ಸುಖ ದುಃಖನ ಅಂತ ಉತ್ಪತ್ತಿ ಅಂತೊಂದಿಪ್ಪುಣ ಅಡೆಮುಟ ಆ ಪರಮಾತ್ಮೆ ವಾಯುದೇವರ್ಲ ಜಾಗೃತೆ ಸ್ವಪ್ನ ಸುಷುಪ್ತಿ ವ್ಯವಸ್ಥೆನ ಅಂತ ಸ್ಥೂಲ ಸೂಕ್ಷ್ಮಾತ್ಮ ವಿಷಯಾಭಿಮಾನವನ್ನ ಜೀವ ಕೊಳಂತೆ ಪೆರುಗರೆ. ಈ ರೀತಿಯಾದ ಮನಸ್ಸು ಪಂಪುಣ ಪರಮಾತ್ಮನದ ವಾಯುದೇವನ ಅಧೀನವಾತುಪುಣ ಐತ ಅವರ ಆ ಉತ್ತಮೇರೆ ಅನುತ್ತಮೇರೆ ಅಂತ ಎರಡು ಬಗೆದ ಜೀವರ್ಲ ಸಂಸಾರ ಮೋಕ್ಷ ಪಂಪುಣ ಎರಡು ಬಗೆದ ಗತಿಕ್ ಅವಿನ ಹೊಂದುವೇರೆ. ಈ ರೀತಿಯಾದ ಆ ಮನಸ್ಸು ಪಂಪುಣ ಪರಮಾತ್ಮನ ಮತ್ತು ವಾಯುದೇವನ ಅಧೀನವಾತುಂಟು. ತಾವಾನಯಂ ವ್ಯವಹಾರ ಸದಾಸ್ಯ ಕ್ಷೇತ್ರಜ್ಞ ಸಾಕ್ಷ್ಯೋ ಭವತಿ ಸ್ಥೂಲ ಸೂಕ್ಷ್ಮಃ ತಸ್ಮಾನ್ ಮನೋಲಿಂಗಮತೋ ವದಂತಿ ಗುಣಾಗುಣಸ್ಯಾಸ್ಯ ಪರಾವರಸ್ಯ. ಗುಣಾನುರಕ್ತಂ ವ್ಯಸನಾಯ ಜಂತೋಃ ಕ್ಷೇಮಾಯ ನೈರ್ಗುಣ್ಯಂ ಅಥೋ ಮನಃ ಸ್ಯಾತ್ ಯಥಾ ಪ್ರದೀಪಃ ಘೃತವರ್ತಿಂ ಆಸ್ಥಿತಃ ಸ್ಥಿತಂ ಸಧೂಮಾಂ ಭಜತಿ ಹ್ಯನ್ಯದಾ ಸ್ವಂ ಪದಂ ತಥಾ ಗುಣಕರ್ಮಾನುಬದ್ಧಂ ಬಹಿರ್ಮನಃ ಶ್ರೇಯತೆ ಅನ್ಯತ್ರ ತತ್ವಂ. ಗುಣಾನುರಕ್ತಂ ವ್ಯಸನಾಯ ಜಂತೋಃ ಕ್ಷೇಮಾಯ ನೈರ್ಗುಣ್ಯಮಥೋ ಮನಃ ಸ್ಯಾತ್ ಯಥಾ ಪ್ರದೀಪೋ ಘೃತವರ್ತಿಮಾಸ್ಥಿತಃ ಸ್ಥಿತಿಂ ಸಧೂಮಾಂ ಭಜತಿ ಹ್ಯನ್ಯದಾ ಸ್ವಂ ಪದಂ ತಥಾ ಗುಣಕರ್ಮಾನುಬದ್ಧಂ ಬಹಿರ್ಮನಃ ಶ್ರೇಯತೆ ಅನ್ಯತ್ರ ತತ್ವಂ. ಈ ರೀತಿಯಾದ ಈ ಮನಸ್ಸೇ ಜೀವನ ಸಂಸಾರಗಳ ಕಾರಣ ಆಪಣು ಮೋಕ್ಷಗಳ ಕಾರಣ ಆಪಣು. ಏಪಳ ಮನಸ್ಸು ಈ ಗುಣಾನುರಕ್ತಂ ಶಬ್ದ ರೂಪ ರಸ ಸ್ಪರ್ಶ ಗಂಧ ವಿಜ್ಞ ಅಂತ ಶಬ್ದಾದ ವಿಷಯಾಂತ ಆಸಕ್ತಿ ಆತಿಪ್ಪಣಕ ಅವು ಸಂಸಾರ ಕಾರಣ ಆಪಣು. ಭಗವಂತನ ಬಗ್ಗೆ ಚಿಂತನೆ ತಂಡ ಅವು ಮೋಕ್ಷ ಕಾರಣ ಆಪಣು. ಆ ರೀತಿಯಾದ ಈ ಜ್ವಾಲೆ ಪಂಪುಣು ದೀಪ ಪಂಪುಣು ಐಕ್ ನೆಯ್ಯಿ ಬತ್ತಿದಮ ಅಂತ ಸಂಪರ್ಕ ಬಂದಾಗ ಅವಳು ಪುಗೆಲ್ಲ ಬರ್ಪುಣು ಐತು ಪುಗೆ ತೊಟ್ಟಿಗೆ ಜ್ವಾಲೆ ಬರ್ಪುಣ ಆ ಅವೇ ನೆಯ್ಯಿ ಬತ್ತಿ ಓಲಿ ಇದ್ದಿನ ತಾಂಡ ಅರ್ಥಾತ್ ಈ ಕರ್ಬನ ಬಿಸಿ ಅಂತಂತಾಂಡ ಅವಳು ಶುದ್ಧವಾತ್ಮ ಅಗ್ನಿ ಇಪ್ಪುಣು ಅಂಚೆ ಸ್ವರೂಪಂಟೆ ಅಗ್ನಿ ಪ್ರಕಾಶಿಸುವಂತಿಪ್ಪುಣ. ಅಂಚೆನೆ ತ್ರಿಗುಣಂ ಗುಣ ಕರ್ಮಂ ಗುಣ ಪ್ರಯುಕ್ತವಾದ ಕಾಮಾದಿ ದೋಷ ಪುಣಗ ಮನಸ್ಸು ದೂಷಿತ ಆನಾಗ ಐಕ್ ಪಿದೇದು ವಿಷಯಂತ ಪದಾರ್ಥದ ಬಗ್ಗೆನೆ ಐಕ್ ಆಸಕ್ತಿ ಇಪ್ಪುಣು ಐತನ ಆಲೋಚನೆ ಅನ್ಪುಣು. ಆ ರಾಗ ದ್ವೇಷ ಊರ ದೋಷ ಇಪ್ಪಂತ ಅನ್ವಾಗ ಅವು ಪರಮಾತ್ಮನೇ ಧ್ಯಾನ ತೊಂದಿಪ್ಪುಣು. ಈ ರೀತಿ ಆದ ಮನಸ್ಸೇ ಸಂಸಾರಂಕುಲ ಮೋಕ್ಷಂಕುಲ ಕಾರಣವಾತುಂಟು. ಗುಣಾನುರಕ್ತಂ ವ್ಯಸನಾಯ ಜಂತೋಃ ಕ್ಷೇಮಾಯ ನಿರ್ಗುಣ್ಯಮತೋ ಮನಃ ಸ್ಯಾತ್ ಯಥಾ ಪ್ರದೀಪೋ ಘೃತವರ್ತಿಮಾಸ್ಥಿತಃ ಸ್ಥಿತಿಂ ಸಧೂಮಾಂ ಭಜತಿ ಹ್ಯನ್ಯದಾ ಸ್ವಂ ಪದಂ ತಥಾ ಗುಣಕರ್ಮಾನುಬದ್ಧಂ ಬಹಿರ್ಮನಃ ಶ್ರೇಯತೆ ಅನ್ಯತ್ರ ತತ್ವಂ. ಶ್ರೀಕೃಷ್ಣಾರ್ಪಣಮಸ್ತು.